ನಿನ್ನೆ ನಾವು ಮ್ಯಾಸ್ಕ್ಯುಲೈನ್ ಎನರ್ಜಿ ಅಂದರೆ ಏನು, ಫೆಮಿನೈನ್ ಎನರ್ಜಿ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಇವತ್ತು ನಮ್ಮ ಅಕ್ಕಪಕ್ಕದಲ್ಲಿರೋರು ಯಾವ ಎನರ್ಜಿಯಲ್ಲಿ ಆಪ್ರೇಟ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ. ನಾನು ಮುಂಚೆನೇ ಹೇಳ್ದಂಗೆ ಮ್ಯಾಸ್ಕ್ಯುಲೈನ್ ಎನರ್ಜಿ ಆ್ಯಂಡ್ ಫೆಮಿನೈನ್ ಎನರ್ಜಿ ಎರಡೂ ಕೂಡ ಹುಡುಗಿಯರಲ್ಲೂ ಇರುತ್ತೆ, ಹುಡುಗರಲ್ಲೂ ಇರುತ್ತೆ. ಬಟ್ ಅದ್ರ ಪ್ರಮಾಣ ಹೆಚ್ಚು ಕಮ್ಮಿ ಇರುತ್ತೆ ಅಷ್ಟೇ. ಮ್ಯಾಸ್ಕ್ಯುಲೈನ್ ಎನರ್ಜಿ ಸ್ಟ್ರೆಸ್ಸಲ್ಲಿ ಇರಬೇಕಾದ್ರೆ ಅವರು ಸೈಲೆಂಟ್ ಆಗಿರೋಕ್ಕೆ ಇಷ್ಟಪಡ್ತಾರೆ, ಇಂಟರ್ನಲ್ಲಿ ರಿಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ಆ ಸ್ಪೇಸನ್ನು ಬಿಟ್ಕೊಡ್ಬೇಕಾಗತ್ತೆ. ಅದೇ ಫೆಮಿನೈನ್ ಎನರ್ಜಿ ಸ್ಟ್ರೆಸ್ಸಲ್ಲಿ ಇರಬೇಕಾದ್ರೆ ಅದನ್ನು ಅವರು ಹಂಚ್ಕೊಳ್ಳೋಕೆ ಇಷ್ಟಪಡ್ತಾರೆ. ಯಾರು ಅವ್ರ ಜೊತೆ ಕೂತು ಅವ್ರ ಮಾತನ್ನು ಕೇಳ್ತಾರೋ ಅವರು ಸಂಪೂರ್ಣವಾಗಿ ಕೇಳಬೇಕಾಗತ್ತೆ ವಿನಃ ಅವ್ರದ್ದೇ ಆದ ಸೊಲ್ಯೂಷನ್ನ ಕೊಡುವಂಥ ರಶಲ್ಲಿ ಇರಬಾರ್ದು. ಸೊ ಆ್ಯಸ್ ಅ ಲೈಫ್ ಕೋಚ್ ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ, ಮ್ಯಾಸ್ಕ್ಯುಲೈನ್ ಎನರ್ಜಿ ತಮ್ಮನ್ನು ರಿಕವರ್ ಮಾಡಲಿಕ್ಕೆ ಸೈಲೆನ್ಸಿಗೆ ಹೋಗ್ತಾರೆ. ಬಟ್ ಫೆಮಿನೈನ್ ಎನರ್ಜಿ ಇವ್ರಿಗೆ ಏನು ಭಾವನೆನೇ ಇಲ್ವಾ, ಏನು ಹಂಚ್ಕೊಳ್ಳಲ್ವಲ್ಲ ಅಂತ ಅಂದ್ಕೊಳ್ತಾರೆ. ಅದೇ ಫೆಮಿನೈನ್ ಎನರ್ಜಿ ತಾವು ಸ್ಟ್ರೆಸ್ಸಲ್ಲಿ ಇರಬೇಕಾದ್ರೆ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಮ್ಯಾಸ್ಕ್ಯುಲೈನ್ ಎನರ್ಜಿ ನಾವು ಸೊಲ್ಯೂಷನ್ ಕೊಡ್ತೀವಿ ಅಂತ ಅವ್ರ ಕಮ್ಯುನಿಕೇಷನ್ನ ಕಟ್ ಮಾಡ್ತಾರೆ. ಬಟ್ ಆಕೆಗೆ ಕೇಳುವಂಥ ಒಂದು ಹೃದಯ ಬೇಕಾಗಿರುತ್ತೆ. ಸೊ ಇವು ಎರಡು ಎನರ್ಜಿಯ ಭಾವನೆಗಳು ಹೇಗೆ ಮಿಡಿತಾ ಇದೆ ಅಂತ ಅರ್ಥ ಮಾಡ್ಕೊಂಡಾಗ ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ.